ನಮಸ್ಕಾರ ವೀಕ್ಷಕರೇ ನಟ ದರ್ಶನ್ ಬಹುತೇಕ ಜೈಲು ಪಾಲಾಗೋದು ಖಚಿತ ಆಗ್ತಾ ಇದೆ. ಪೊಲೀಸರು ಒಂದೊಂದೇ ಸಾಕ್ಷಿಯನ್ನ ಕಣ್ಮುಂದೆ ಇಡ್ತಿದ್ದ ಹಾಗೆ ನಟ ದರ್ಶನ್ ಸೈಲೆಂಟ್ ಆಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಹಾಗೆ 10 ಜನ ಸಹಚರರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಇದೇ ಒಂದು ಪ್ರಕರಣದಲ್ಲಿ ಒಂದೊಂದೇ ಆಘಾತಕಾರಿ ಅಚ್ಚರಿಯ ವಿಷಯಗಳು ಬೆಳಕಿಗೆ ಬರ್ತಾ ಇದೆ. ಪ್ರಕರಣಗಳಲ್ಲಿ ಹೀಗೂ ನಡೆಯುತ್ತಾ ಅಂತ ಜನ ಅಚ್ಚರಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆ ರೀತಿಯಾದಂತಹ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ರೇಣುಕಾಸ್ವಾಮಿ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗಿ ಇವತ್ತು ಕೊಲೆಯಲ್ಲಿ ಅಂತ್ಯವಾಗಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಕೇವಲ ಹೆದರಿಸೋಕೆ ಹೇಳಿದ್ದೆ, ಆದರೆ ಕೊಲೆಯೇ ಮಾಡಿಬಿಟ್ಟಿದ್ದಾರೆ ಅಂತ ಇದೀಗ ಬಂಧನದ ಭೀತಿಯಲ್ಲಿದ್ದಾರೆ. ಈ ನಡುವೆ ಪವಿತ್ರ ಗೌಡ ಸಹ ಈ ಒಂದು ಕೊಲೆಯನ್ನ ನೋಡ್ತಾ ನಿಂತಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಂದರೆ ಆ ಒಂದು ಘಟನೆಯ ಸ್ಥಳದಲ್ಲಿ ಅವರು ಕೂಡ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಇದೇ ಕಾರಣಕ್ಕಾಗಿ ಅವರನ್ನು ಸಹ ಬಂಧನ ಮಾಡಲಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ನಟ ದರ್ಶನ್ ಈ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆಘಾತಕಾರಿ ಮಾಹಿತಿ ಮಾತ್ರವಲ್ಲದೆ ನಟಿ ಪವಿತ್ರ ಗೌಡ ಮೇಲೂ ಕೂಡ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹಾಗಾದ್ರೆ ಏನಾಯ್ತು? ರೇಣುಕಾಸ್ವಾಮಿ ಯಾಕೆ ಇದ್ದಕ್ಕಿದ್ದ ಹಾಗೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿದ್ರು? ಅಭಿಮಾನಿಯನ್ನೇ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ರ ನಟ ದರ್ಶನ್? ನಾನೇನು ಮಾಡಿಲ್ಲ ಅಂತಿದ್ದ ದರ್ಶನ್ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿದ್ಯಾಕೆ? ರೇಣುಕಾಸ್ವಾಮಿ ಮಾಡಿದ ಎಡವಟ್ಟೇನು? ನಟಿ ಪವಿತ್ರ ಗೌಡ ಮೇಲೂ ದರ್ಶನ್ ಹಲ್ಲೆ ಮಾಡಿದ್ಯಾಕೆ? ಹಲ್ಲೆಗೊಳಗಾದಂತಹ ನಟಿ ಪವಿತ್ರ ಗೌಡ ಈಗ ಯಾವ ಪರಿಸ್ಥಿತಿಯಲ್ಲಿದ್ದಾರೆ? ಇದೇ ಪ್ರಕರಣದಲ್ಲಿ ಒಂದಷ್ಟು ಹೊಸ ಅಪ್ಡೇಟ್ಗಳು ಕೂಡ ಇದೆ. ಇನ್ಯಾರನ್ನೆಲ್ಲ ಪೊಲೀಸರು ಅರೆಸ್ಟ್ ಮಾಡಿದ್ರು, ಅವರ ಹಿನ್ನೆಲೆ ಏನು, ಆ ಎಲ್ಲದರ ಬಗ್ಗೆ ಒಂದು ಮಾಹಿತಿ ಇದೆ, ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನಟ ನಟಿಯರ ಮೇಲೆ ಅಂಧಾಭಿಮಾನ ತಪ್ಪು ಅಂತ ನೀವು ಕೂಡ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಪ್ರತಿದಿನದ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಪ್ರಕರಣದಲ್ಲಿ ಕೊಲೆಯಾದಂತಹ ವ್ಯಕ್ತಿ ರೇಣುಕಾಸ್ವಾಮಿ. ಆದರೆ ಇಲ್ಲಿ ಅಚ್ಚರಿಯ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಈತ ನಟ ದರ್ಶನ್ ಅವರ ಅಪ್ಪಟ ಅಭಿಮಾನಿ. ಈ ಒಂದು ವಿಚಾರವನ್ನ ಕೇಳಿ ಈಗ ಎಲ್ಲರೂ ಶಾಕ್ಗೆ ಒಳಗಾಗಿದ್ದಾರೆ. ಅಭಿಮಾನಿಯನ್ನೇ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ರ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಈಗ ಎಲ್ಲರಲ್ಲೂ ಮೂಡ್ತಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ರೇಣುಕಾಸ್ವಾಮಿ ಯಾಕೆ ನಟಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನು ಕಳುಹಿಸ್ತಾ ಇದ್ರು ಅಂತ. ಇದೀಗ ಆ ಒಂದು ರಹಸ್ಯವೂ ಕೂಡ ಬಯಲಾಗಿದೆ. ಯಾವ ಕಾರಣಕ್ಕಾಗಿ ರೇಣುಕಾಸ್ವಾಮಿ ಈ ರೀತಿಯ ಕೃತ್ಯವನ್ನ ಎಸಗ್ತಾ ಇದ್ರು ಅನ್ನೋದು ಬಯಲಾಗಿದೆ. ರೇಣುಕಾಸ್ವಾಮಿ ಚಿತ್ರದುರ್ಗ ನಗರದ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆಯಲ್ಲಿ ವಾಸ ಮಾಡ್ತಿದ್ದಾರೆ. ಅಪೋಲೋ ಮೆಡಿಕಲ್ ಶಾಪ್ನಲ್ಲಿ ತನ್ನ ಪಾಡಿಗೆ ಕೆಲಸವನ್ನ ಮಾಡಿಕೊಂಡಿದ್ರು. ಈ ವ್ಯಕ್ತಿ ದರ್ಶನ್ ಅಭಿಮಾನಿ. ಇನ್ನು ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಿರುವಂತಹ ಅವರ ಸಹೋದ್ಯೋಗಿಗಳು ಹೇಳುವಂತಹ ಪ್ರಕಾರವಾಗಿ ವ್ಯಾವಹಾರಿಕವಾಗಿ ಆಗಿರಬಹುದು, ಅವರು ಬಹಳ ನೀಟಾಗಿದ್ದರು, ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಇರಲಿಲ್ಲ. ಜೊತೆಗೆ ಅವರ ಸ್ನೇಹಿತರು ಕೂಡ ಇಲ್ಲಿ ಯಾರಾದರೂ ಬಂದು ಹೋಗೋದು ಆ ರೀತಿಯಾಗಿ ಏನೂ ನಡೀತಿರಲಿಲ್ಲ ಅನ್ನುವಂಥ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಇನ್ನು ಇದೇ ರೇಣುಕಾಸ್ವಾಮಿಗೆ ಕಳೆದ ವರ್ಷವಷ್ಟೇ ಮದುವೆ ಆಗಿತ್ತು. ಅವರ ಪತ್ನಿ 3 ತಿಂಗಳ ಗರ್ಭಿಣಿ. ದರ್ಶನ್ ಅಭಿಮಾನಿಯಾಗಿದ್ದಂತಹ ಈ ರೇಣುಕಾಸ್ವಾಮಿ ಅವರ ಕುಟುಂಬದ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡ್ತಾ ಇದ್ರು. ವಿಜಯಲಕ್ಷ್ಮಿ ಹಾಗೆ ದರ್ಶನ್ ದಾಂಪತ್ಯದ ಮಧ್ಯೆ ಈ ಪವಿತ್ರ ಗೌಡ ಬಂದಿದ್ದಾರೆ ಅಂತ ಹೇಳಿ ಅವರ ಮೇಲೆ ಕೋಪವನ್ನು ಹೊಂದಿದ್ರು. ಹೀಗಾಗಿನೇ ಪವಿತ್ರಾಗೆ ಅಶ್ಲೀಲ ಸಂದೇಶವನ್ನು ಕಳುಹಿಸಿದ್ರು ಎನ್ನಲಾಗಿದೆ. ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಟಿ ಪವಿತ್ರ ಗೌಡ ಅವರ ಹೆಸರು ದರ್ಶನ್ ಅವರ ಜೊತೆಯಲ್ಲಿ ಹಲವಾರು ವರ್ಷಗಳಿಂದ ಕೇಳ್ತಾ ಬಂದಿದೆ. ಇನ್ನು ಅವರ ಅಭಿಮಾನಿಗಳಲ್ಲೂ ಸಹ ಈ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ. ವಿಜಯಲಕ್ಷ್ಮಿ ಅವರನ್ನ ದರ್ಶನ್ ಅವರು ಪ್ರೀತಿಸಿ ಮದುವೆ ಆಗಿದ್ರು. ಆ ನಂತರದಲ್ಲಿ ಒಂದಷ್ಟು ಘಟನೆಗಳು ನಡೀತು, ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದಾದ ನಂತರದಲ್ಲಿ ಇತ್ತೀಚಿನ ಕೆಲವೊಂದಷ್ಟು ವರ್ಷಗಳಲ್ಲಿ ಈ ನಟಿ ಪವಿತ್ರ ಗೌಡ ಅನ್ನುವ ಹೆಸರು ದರ್ಶನ್ ಅವರ ಜೊತೆಯಲ್ಲಿ ಕೇಳೋದಕ್ಕೆ ಶುರುವಾಯಿತು. ಅದು ಬರ್ತಾ ಬರ್ತಾ ಯಾವ ಮಟ್ಟಕ್ಕೆ ಹೋಯಿತು ಅಂತ ಹೇಳಿದ್ರೆ, ದರ್ಶನ್ ಅವರು ಪವಿತ್ರ ಗೌಡ ಅವರ ಜೊತೆಗೆ ಆತ್ಮೀಯವಾಗಿ ಇರುವಂತಹ ಒಂದಷ್ಟು ಫೋಟೋಗಳನ್ನು ಸ್ವತಃ ಪವಿತ್ರ ಗೌಡ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡ್ರು. ಆ ಮೂಲಕವಾಗಿ ದರ್ಶನ್ ಅವರು ತನಗೆ ಕ್ಲೋಸ್ ಇದ್ದಾರೆ, ಆತ್ಮೀಯವಾಗಿದ್ದಾರೆ ಅನ್ನುವಂತಹ ಒಂದು ಬಾಂಬನ್ನು ಸಿಡಿಸಿದ್ರು. ಆನಂತರದಲ್ಲಿ ನಿರಂತರವಾಗಿ ವಿಜಯಲಕ್ಷ್ಮಿ ಹಾಗೆ ನಟಿ ಪವಿತ್ರ ಗೌಡ ನಡುವೆ ಒಂದಷ್ಟು ವಾಕ್ಸಮರ ನಡೆಯುತ್ತಲೇ ಇದೆ. ಇನ್ನು ಇದೇ ವಿಚಾರ ನಟ ದರ್ಶನ್ ಅವರ ಅಭಿಮಾನಿ ವರ್ಗದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಅಲ್ಲಿ ಪರ ವಿರೋಧದ ಮಾತುಗಳು ಕೇಳಿ ಬರ್ತಾ ಇದೆ. ಒಂದಷ್ಟು ಜನ ವಿಜಯಲಕ್ಷ್ಮಿ ಅವರ ಪರವಾಗಿ ನಿಂತರೆ, ಮತ್ತೊಂದಷ್ಟು ಜನ ನಟಿ ಪವಿತ್ರ ಗೌಡ ಅವರನ್ನ ಅತ್ತಿಗೆ ಅನ್ನುವಷ್ಟರ ಮಟ್ಟಿಗೆ ಅವರ ಪರವಾಗಿ ನಿಂತಿದ್ದಾರೆ. ಈ ರೀತಿಯಾಗಿ ಅಭಿಮಾನಿಗಳಲ್ಲೂ ಕೂಡ ಒಂದು ರೀತಿಯಾದಂತಹ ಜಿದ್ದಿ ನಡೀತಾ ಇದೆ. ಸದ್ಯ ಅದೇ ರೀತಿಯಾದಂತಹ ಜಿದ್ದಿಗೆ ಈ ರೇಣುಕಾಸ್ವಾಮಿ ಕೂಡ ಬಿದ್ದಿದ್ರು ಎನ್ನಲಾಗಿದೆ. ಅಂದರೆ ನಟ ದರ್ಶನ್ ಅವರ ಕುಟುಂಬದ ಬಗ್ಗೆ ಅತಿ ಹೆಚ್ಚು ಚಿಂತೆ ಮಾಡ್ತಾ ಇದ್ರು. ವಿಜಯಲಕ್ಷ್ಮಿ ಹಾಗೆ ದರ್ಶನ್ ದಾಂಪತ್ಯದ ಮಧ್ಯೆ ಈ ಪವಿತ್ರ ಗೌಡ ಅನ್ನುವ ನಟಿ ಬಂದಿದ್ದಾರೆ. ಹೀಗಾಗಿನೇ ಅವರ ಮೇಲೆ ಒಂದಷ್ಟು ಕೋಪವನ್ನು ಹೊಂದಿದ್ರು ಎನ್ನಲಾಗಿದೆ. ಇದೇ ಕಾರಣಕ್ಕಾಗಿ ಪವಿತ್ರ ಗೌಡ ಅವರಿಗೆ ಒಂದಷ್ಟು ಅಶ್ಲೀಲ ಸಂದೇಶಗಳನ್ನು ಕಳುಹಿಸ್ತಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ.
ಹೀಗಾಗಿ ರೇಣುಕಾಸ್ವಾಮಿಯನ್ನ ಅಪಹರಿಸಿ ಹತ್ಯೆ ಮಾಡಿ ಮೋರಿಯಲ್ಲಿ ಎಸೆಯಲಾಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಇನ್ನು ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಅವರು ಏನು ಹೇಳ್ತಿದ್ದಾರೆ, ನಾನು ಕೇವಲ ಬೆದರಿಸೋಕೆ ಹೇಳಿದ್ದೆ, ಆತನನ್ನು ಕರೆದು ವಾರ್ನ್ ಮಾಡಿ ಅಂತ ಹೇಳಿದ್ದೆ, ಆದರೆ ಅವರು ಕೊಲೆ ಮಾಡಿಬಿಟ್ಟಿದ್ದಾರೆ, ಕೊಲೆ ಮಾಡಬೇಕು ಅಂತ ನಾನು ಹೇಳಿಲ್ಲ ಅನ್ನುವ ಮಾತನ್ನ ಪೊಲೀಸರ ಮುಂದೆ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಈ ರೀತಿಯಾಗಿ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿದ್ರೆ ಅದಕ್ಕೆ ಕಾನೂನಿತ್ತು, ಕಾನೂನಿನ ಮೊರೆ ಹೋಗ್ಬೋದಿತ್ತು, ಕಂಪ್ಲೇಂಟ್ ಫೈಲ್ ಮಾಡ್ಬೋದಿತ್ತು. ಆದರೆ ದರ್ಶನ್ ಅವರು ಯಾಕೆ ಆ ರೀತಿ ಮಾಡಲಿಲ್ಲ, ಕಾನೂನನ್ನು ಯಾಕೆ ಕೈಗೆತ್ಕೊಂಡ್ರು? ಕೇವಲ ಬೆದರಿಸೋಕೆ ಹೇಳಿದ್ರೂ ಸಹ ನಟ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಜೈಲು ಪಾಲಾಗೋದು ಬಹುತೇಕ ಖಚಿತವಾಗ್ತಾ ಇದೆ. ಮತ್ತೊಂದು ಆಘಾತಕಾರಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಶೆಡ್ನಲ್ಲಿ ಒಂದಷ್ಟು ದಿನಗಳ ಕಾಲ ಬಂಧಿಸಿ ಇಟ್ಟಿದ್ರು. ಅಲ್ಲಿ ಆತನಿಗೆ ಚಿತ್ರಹಿಂಸೆಯನ್ನು ನೀಡಲಾಗಿದೆ. ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೂಡ ಆತನ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಕೇವಲ ಇದಿಷ್ಟೇ ಅಲ್ಲದೆ ನಟಿ ಪವಿತ್ರಾ ಗೌಡ ಅವರ ಮೇಲೂ ಕೂಡ ಹಲ್ಲೆ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಪವಿತ್ರಾ ಗೌಡ ಅವರೇ ಪೊಲೀಸರಿಗೆ ತಿಳಿಸಿದ್ದಾರೆ. ಇದು ಕೂಡ ಮತ್ತೊಂದು ಬೆಚ್ಚಿ ಬೀಳಿಸುವಂತಹ ವಿಚಾರವೇ ಸರಿ. ರೇಣುಕಾಸ್ವಾಮಿ ಕೊಲೆ ಬಳಿಕದ ನಂತರದಲ್ಲಿ ನಟ ದರ್ಶನ್ ಅವರು ವಿಚಲಿತರಾಗಿದ್ರು. ಆ ಸಂದರ್ಭದಲ್ಲಿ ತಮ್ಮ ಮೇಲೂ ಕೂಡ ದೈಹಿಕವಾಗಿ ಹಲ್ಲೆ ನಡೆಸಿದ್ದಾರೆ ಅಂತ ಪವಿತ್ರಾ ಗೌಡ ಅವರು ಸಹ ಪೊಲೀಸರಿಗೆ ವಿಚಾರಣೆ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅಂದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ದರ್ಶನ್ ಪ್ರೇಯಸಿ ಅಂತ ಗುರುತಿಸಿಕೊಂಡಿರುವಂತಹ ಪವಿತ್ರಾ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ವ್ಯಕ್ತಿ ರೇಣುಕಾಸ್ವಾಮಿ ಅವರನ್ನ ಹತ್ಯೆ ಮಾಡಲಾಗಿದೆ. ಆ ನಂತರದಲ್ಲಿ ಇದೆಲ್ಲವೂ ಆಗಿದ್ದೇ ನಿನ್ನಿಂದಲೇ, ನೀನು ನಮ್ಮ ಸಂಸಾರದಲ್ಲಿ ಬಂದಿದ್ದಕ್ಕೇನೆ ಈ ರೀತಿಯಾದಂತಹ ಘಟನೆಗಳು ನಡಿಬೇಕಾಯ್ತು ಅಂತ ನಟ ದರ್ಶನ್ ಅವರು ಪವಿತ್ರಾ ಗೌಡ ಮೇಲೆ ಕೋಪಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈ ಹಲ್ಲೆಗೆ ಒಳಗಾದಂತಹ ರೇಣುಕಾಸ್ವಾಮಿ ಮರಣಾಂತಿಕ ಹಲ್ಲೆಯ ಪರಿಣಾಮ ಸತ್ತೇ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ತಿಳಿದ ನಂತರದಲ್ಲಿ ದರ್ಶನ್ ಅವರು ವಿಚಲಿತರಾಗಿದ್ದಾರೆ. ಮುಂದೇನಪ್ಪ ಕತೆ ಅಂತ ಹೇಳಿ ಬಹಳ ಡಿಸ್ಟರ್ಬ್ ಆಗಿದ್ರು ಅನ್ನುವಂತಹ ಮಾಹಿತಿ ಇದೆ. ಇದೇ ಕಾರಣಕ್ಕಾಗಿ ನಿನ್ನಿಂದಲೇ ಇದಾಗಿದ್ದು ಅಂತ ಪವಿತ್ರಾ ಗೌಡ ಮೇಲೂ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಇನ್ನು ದರ್ಶನ್ನಿಂದ ಹಲ್ಲೆಗೆ ಒಳಗಾದಂತಹ ಪವಿತ್ರಾ ಗೌಡ ಅವರು ನಿನ್ನೆ ಸೋಮವಾರ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಈ ಒಂದು ಚಿಕಿತ್ಸೆ ಬಳಿಕ ಅವರು ಆಸ್ಪತ್ರೆಯಿಂದ ಬಿಡುಗಡೆ ಆಗಿದ್ರು. ಇದೆಲ್ಲ ಅಂಶಗಳು ಇದೀಗ ನಟ ದರ್ಶನ್ ಅವರಿಗೆ ಸಂಬಂಧಿಸಿದ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ಉರುಳಾಗುವಂತಹ ಸಾಧ್ಯತೆ ಇದೆ. ಇನ್ನು ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ರೇಣುಕಾಸ್ವಾಮಿಯನ್ನ ಶನಿವಾರ ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿಗೆ ಕರೆತಂದು 24 ಗಂಟೆ ನಿರಂತರವಾಗಿ ಚಿತ್ರಹಿಂಸೆಯನ್ನು ನೀಡಿದ್ದಾರೆ. ದರ್ಶನ್ ಆತ್ಮೀಯ ಸ್ನೇಹಿತನಾದಂತಹ ಉದ್ಯಮಿ ವಿನಯ್ಗೆ ಸೇರಿದ RR ನಗರದ ಗೋಡೌನ್ಗೆ ರೇಣುಕಾಸ್ವಾಮಿಯನ್ನ ಕರೆತಂದು ಅಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂದರೆ, ರೇಣುಕಾಸ್ವಾಮಿಯ ಮೂಗು, ಬಾಯಿ, ದವಡೆ ಕತ್ತರಿಸಿ ವಿಕೃತಿಯನ್ನು ಮೆರೆದು ಮರ್ಮಾಂಗಕ್ಕೆ ಒದ್ದು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ನಂತರ ಸುಮನಹಳ್ಳಿ ಬಳಿಯ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿರುವ ರಾಜ್ ಕಾಲುವೆಗೆ ಎಸೆದಿದ್ದಾರೆ. ಇನ್ನು RR ನಗರದ ವಿನಯ್ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ ನಂತರದಲ್ಲಿ ಆಟೋ ಒಂದರಲ್ಲಿ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಬಡ್ಡಿ ಕಟ್ಟಲು ಸಾಧ್ಯವಾಗದಕ್ಕೆ ವಿನಯ್ ಆಟೋವನ್ನು ವಶಕ್ಕೆ ಪಡೆದುಕೊಂಡಿದ್ದ. ಅದೇ ಆಟೋದಲ್ಲಿ ಈ ಒಂದು ಶವವನ್ನು ರವಾನೆ ಮಾಡಿ ರಾಜ್ ಕಾಲುವೆಗೆ ಎಸೆದಿದ್ದಾರೆ. ಇನ್ನು ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಹೀಗಾಗಿನೇ ಈ ಖತರ್ನಾಕ್ ಗ್ಯಾಂಗ್ ಒಂದು ಪ್ಲಾನ್ ಅನ್ನು ರೂಪಿಸುತ್ತೆ. ರೇಣುಕಾಸ್ವಾಮಿ ಜೊತೆಗೆ ಸಂಪರ್ಕವನ್ನ ಸಾಧಿಸೋದಕ್ಕೆ ಒಂದು ಹುಡುಗಿ ಹೆಸರಿನಲ್ಲಿ ಫೇಕ್ ಖಾತೆಯನ್ನ ದರ್ಶನ್ ತಂಡ ತೆರೆದಿತ್ತು. ಇದೇ ಒಂದು ಹುಡುಗಿ ಖಾತೆಯ ಮೂಲಕವಾಗಿ ರೇಣುಕಾಸ್ವಾಮಿಯ ಜೊತೆಗೆ ಸಂಪರ್ಕ ಮಾಡಲಾಗ್ತಾ ಇತ್ತು. ಹೀಗಿರುವಾಗ ಶನಿವಾರ ಮಾತನಾಡಬೇಕು ಅಂತ ಹೇಳಿ ಮನೆಯಿಂದ ಹೊರಗಡೆ ಬಾ ಅಂತ ಅದೇ ಖಾತೆಯಿಂದ ಮೆಸೇಜ್ ಕಳುಹಿಸಲಾಗಿತ್ತು. ಈ ಮೆಸೇಜ್ಗೆ ಒಪ್ಪಿ ಆತನ ಮನೆಯಿಂದ ಹೊರಗೆ ಬಂದಿದ್ದ. ಈ ಸಂದರ್ಭದಲ್ಲಿ ಆತನನ್ನು ಲಾಕ್ ಮಾಡಿಕೊಳ್ಳಲಾಗಿದೆ, ಅಪಹರಣ ಮಾಡಲಾಗಿದೆ. ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಚಿತ್ರದುರ್ಗದಲ್ಲಿರುವ ವ್ಯಕ್ತಿಯ ಸಹಾಯವನ್ನು ಪಡೆದುಕೊಂಡಿದ್ದಾರೆ. ಆ ವ್ಯಕ್ತಿಯು ಬೇರಾರು ಅಲ್ಲ, ಮತ್ತೆ ದರ್ಶನ್ ಅವರ ಅಭಿಮಾನಿ. ಚಿತ್ರದುರ್ಗದಲ್ಲಿರುವ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಸೇನಾ ಅಧ್ಯಕ್ಷ ರಘು ದರ್ಶನ್ ನೇತೃತ್ವದಲ್ಲಿ ಅಪಹರಣ ಮಾಡಿ ಬೆಂಗಳೂರಿಗೆ ಕರೆತರಲಾಗಿದೆ. ಇನ್ನು ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ದರ್ಶನ್ ಮತ್ತು ಪವಿತ್ರಾ ಗೌಡ ಕೂಡ ಸ್ಥಳದಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ದರ್ಶನ್ ಹೊಡೆದ ಬಳಿಕ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅಂತ ಉಳಿದ ಆರೋಪಿಗಳು ತಪ್ಪೊಪ್ಪಿಗೆಯನ್ನು ನೀಡಿದ್ದ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ದರ್ಶನ್ ಅವರನ್ನು ಕೂಡ ಬಂಧಿಸಿ ಕರೆತಂದಿದ್ದಾರೆ. ಇದೀಗ ಒಟ್ಟು 10 ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ಅದರಲ್ಲಿ ಪವಿತ್ರಾ ಗೌಡ ಕೂಡ ಇದ್ದಾರೆ. ಇದೀಗ ಪೊಲೀಸರು ತೀವ್ರ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಇದಿಷ್ಟು ಈ ಒಂದು ಪ್ರಕರಣದಲ್ಲಿ ನಡೆದಿರುವಂತಹ ಘಟನೆಗಳು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಸಿಲುಕಿಕೊಂಡಿರುವಂತಹ ದರ್ಶನ್
ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಯಾರಿಗೂ ನಂಬೋದಕ್ಕೆ ಸಾಧ್ಯವಾಗ್ತಿಲ್ಲ. ಓರ್ವ ನಟ ಆಗಿ ಈ ರೀತಿಯಾದಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದ್ರೆ ಸಮಾಜಕ್ಕೆ ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡ್ತಿದ್ದಾರೆ, ಆತನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಜನ ಕೂಡ ಆಗ್ರಹ ಮಾಡ್ತಿದ್ದಾರೆ. ಇನ್ನು ಪ್ರಕರಣದ ತೀವ್ರತೆಯನ್ನು ಗಮನಿಸ್ತಾ ಇದ್ರೆ ಬಹಳ ನಟೋರಿಯಸ್ ಗ್ಯಾಂಗ್ ರೀತಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಆಗಿರೋದನ್ನು ಗಮನಿಸಿದ್ರೆ ಯಾಕೆ ಬೇಕಿತ್ತು ಈ ನಟ ನಟಿಯರ ಸಹವಾಸ? ಅವರ ಸಂಸಾರ ಅವ್ರು ನೋಡ್ಕೊಳ್ತಾರೆ, ಇವ್ರಿಗೆ ಯಾಕೆ ಬೇಕಿತ್ತು? ಏನೋ ಮಾಡೋದಕ್ಕೆ ಹೋಗಿ ಈ ರೇಣುಕಾಸ್ವಾಮಿ ಈಗ ಕೊಲೆ ಆಗಿರೋದನ್ನು ನೋಡ್ತಾ ಇದ್ರೆ ಬೇರೆ ಯಾರ್ಯಾರು ಈ ರೀತಿಯಾದಂತಹ ಅಭಿಮಾನಿಗಳಿದ್ದಾರೆ ಅಥವಾ ಅಂಧ ಅಭಿಮಾನಿಗಳಿದ್ದಾರೆ, ಅವರೆಲ್ಲರಿಗೂ ಈ ಒಂದು ಪ್ರಕರಣ ಏನಿದೆ ಅದು ದೊಡ್ಡ ಪಾಠ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಪ್ರಕರಣದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.